ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಪ್ರೋಮೋ ನೋಡೋದಾದರೆ, ಸೊ ಫೈನಲಿ ಕ್ಯಾಪ್ಟನ್ಶಿಪ್ ಅನ್ನೋದು 2 ವಾರದಿಂದನೂ ಇರಲಿಲ್ಲ. ಸೊ ಈ ಒಂದು ವಾರ ಕ್ಯಾಪ್ಟನ್ಶಿಪ್ ಟಾಸ್ಕ್ನ ಅನ್ಲಾಕ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ಮೇಲಿಂದ ಈ ಒಂದು ಮನೆಗೆ, ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ಸ್ ಕೂಡ ಇರ್ತಾರೆ. ಸೊ ಇವಾಗ ಈ ವಾರ ಪೂರ್ತಿ ಕ್ಯಾಪ್ಟನ್ ಆಗೋಕ್ಕೆ ಒಂದು ಟಾಸ್ಕ್ನ ಆಡಿಸ್ತಿರೋದು. ಸೊ ಫಸ್ಟ್ ಪ್ರೋಮೋ ಬಂದಿದ್ದ ಪ್ರಕಾರ ಆ ಪ್ರೋಮೋಲಿ ಈ ಒಂದು ಕ್ಯಾಪ್ಟನ್ಶಿಪ್ಪಿಂದ ಇಬ್ಬರನ್ನ ಆ್ಯಕ್ಚುಲಿ ಹೊರಗಡೆ ಇಡಬೇಕು ಅಂತ ಬಂದಿರೋದು. ಬಟ್ ಪ್ರೋಮೋಲಿ ಬರೀ ಒಬ್ಬ ವ್ಯಕ್ತಿನ ತೋರಿಸಿದ್ದಾರೆ. ಸೊ ಅದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಏನು ಬಂದಿದ್ದಾರೆ ಇವಾಗ, ಅವರು 3 ಜನನೂ ನಿರ್ಧಾರ ಮಾಡಬೇಕು. ಸೊ ಅವರು ಒಟ್ಟಿಗೆ ನಿರ್ಧಾರ ಮಾಡೋದು ಅಶ್ವಿನಿ ಗೌಡ ಅವರು. ಸೊ ಅವರು ಕ್ಯಾಪ್ಟನ್ಶಿಪ್ಪಿಂದ ಹೊರಗಡೆ ನಿಂತ್ಕೋಬೇಕು. ಅವರು ಕ್ಯಾಪ್ಟನ್ಶಿಪ್ ಆಟ ಆಡೋ ಹಾಗೆ ಇಲ್ಲ ಅಂತ ಸೊ ಅವರು ಡಿಸೈಡ್ ಮಾಡ್ತಾರೆ. ಸೊ ಇದೊಂದು ಪ್ರೋಮೋ ಬಂದಿತ್ತು. ಸೊ ಅದರೊಳಗೆ ಅಶ್ವಿನಿ ಗೌಡ ಅವ್ರು ಕೂಡ ಅಷ್ಟೇ ತುಂಬಾ ಎಮೋಷ್ನಲ್ ಆಗ್ತಾರೆ. ನನ್ನ ಆಟ ಆಡೋಕ್ಕೆ ಬಿಟ್ಟಿಲ್ಲ ಅಂತಂದರೆ ನಾನು ಹೇಗೆ ನಾನು ಪ್ರೂವ್ ಮಾಡ್ಕೋಬೇಕು ಅಂತೆಲ್ಲ ಸೊ ಅವರು ಹತ್ತಿರ್ತಾರೆ. ಸೊ ಅದು ಫಸ್ಟ್ ಪ್ರೋಮೋ ಆಗಿತ್ತು. ಬಟ್ ಲೈವ್ ಅಪ್ಡೇಟ್ಸ್ ಪ್ರಕಾರ ನೋಡೋದಾದರೆ ಕಾಕ್ರೋಚ್ ಸುಧೀರ್ ಅವರು ಕೂಡ ಅಷ್ಟೇ ಈ ಒಂದು ಕ್ಯಾಪ್ಟನ್ಶಿಪ್ ಆಟದಿಂದ ಹೊರಗಡೆ ಇದ್ದಾರೆ. ಸೊ ಇವರಿಬ್ಬರನ್ನ ಬಿಟ್ಟು ಉಳಿದಿರೋರ್ನೆಲ್ಲ ಸೇರಿಸಿ ಮನೆಯಲ್ಲಿ 15 ಜನ ಆಗ್ತಾರೆ. ಸೊ ಅದರೊಳಗೆ 3 ಜನ ವೈಲ್ಡ್ ಕಾರ್ಡ್ ಇದ್ದಾರೆ. ಸೊ 3 ಜನ ವೈಲ್ಡ್ ಕಾರ್ಡ್ ಕೂಡ ಬೇರೆ ಬೇರೆ ಟೀಮ್ಸ್ ಆಗ್ತಾರೆ. ಅಂದರೆ ರಿಷಾ ಅವರು ಒಂದು ಟೀಮ್, ರಾಘು ಅವರು ಒಂದು ಟೀಮ್ ಮತ್ತು ಸೂರಜ್ ಅವರು ಒಂದು ಟೀಮ್. ಸೊ ಈ 3 ತಂಡದಲ್ಲಿ ಕೂಡ ಅಷ್ಟೇ 5 ಜನ, ಅಂದರೆ ಅವ್ರನ್ನ ಹಿಡಿದು 5 ಜನ ಈ ಥರ ಟೀಮ್ನ ಮಾಡಿರೋದು. ಸೊ ಈ 5 ಜನದ 3 ಏನು ಟೀಮ್ ಇದೆ, ಈ 3 ಟೀಮಲ್ಲಿ ಯಾರು ಎಂಡ್ ಆಗ್ತಂದಂಗೆ ಜಾಸ್ತಿ ಪಾಯಿಂಟ್ಸ್ನ ತೊಗೊಂಡು ವಿನ್ ಆಗ್ತಾರೆ, ಸೊ ಅವ್ರಿಗೆ ಕ್ಯಾಪ್ಟನ್ಶಿಪ್ ಆಟ ಇರುತ್ತೆ. ಅವರಲ್ಲಿ ಒಬ್ಬರು ವಿನ್ ಆಗೋದು. ಸೊ ಈ ಥರ ಟಾಸ್ಕ್ ಇರುವಂಥದ್ದು. ಸೊ ಇವಾಗ ಆಲ್ರೆಡಿ ಕ್ಯಾಪ್ಟನ್ಶಿಪ್ ಆಟಕ್ಕೆ ಲೈವಲ್ಲಿ ಇವಾಗ ಆಟ ಎಲ್ಲ ಶುರುವಾಗಿದೆ. ಸೊ ಒಂದೊಂದು ಆಟ ಕೂಡ ಆಗಿದೆ. ಒಂದು ಪ್ರೋಮೋ ಕೂಡ ಅದ್ರ ಮೇಲೆ ಇವಾಗ ಬಿಟ್ಟಿದ್ದಾರೆ. ಏನು ಅಂತ ಅಂದರೆ 3 ತಂಡಕ್ಕೆ ಕಾಯಿನ್ಸ್ನ ಹಾಕ್ತಾ ಇರ್ತಾರೆ, ದೊಡ್ಡ ದೊಡ್ಡ ಕಾಯಿನ್ಸ್ನ. ಆ ಕಾಯಿನ್ಸ್ನ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಮತ್ತು ಅದನ್ನ ಸೇಫ್ಟಿಯಿಂದ ನೋಡ್ಕೋಬೇಕು ಆ ಕಾಯಿನ್ಸ್ನೆಲ್ಲ. ಸೊ ಆ ಥರ ಟಾಸ್ಕ್ ಕೊಟ್ಟಿರೋದು. ಅದರೊಳಗೆ ರಾಘು ಅವ್ರದ್ದು ಮತ್ತು ರಿಷಾ ಅವ್ರದ್ದು ಒಂದು ಜಗಳ ಆಗುತ್ತೆ. ಅಂದರೆ ರಿಷಾ ಅವ್ರು ಕಲೆಕ್ಟ್ ಮಾಡ್ಕೊಂಡಿರೋ ಪಾಯಿಂಟ್ಸ್ನ ರಾಘು ಅವ್ರು ಹೋಗ್ಬಿಟ್ಟು ಕದೀತಾರೆ. ಸೊ ಇದು ಕಂಪ್ಲೀಟ್ಲಿ ವ್ಯಾಲಿಡ್, ಕದಿಬಹುದು ಹೋಗಿ. ಬಟ್ ಅದನ್ನ ಹೇಗೆ ಅವರು ಸೇಫ್ ಮಾಡ್ಕೊತಾರೆ ಅನ್ನೋದೇ ಒಂದು ಗೇಮ್ ಆಗಿರೋದು. ಬಟ್ ಈ ಥರ ಒಂದು ಕದಿಯೋ ಟೈಮಲ್ಲಿ ರಿಷಾ ಅವ್ರಿಗೆ ಮತ್ತು ರಾಘು ಅವ್ರಿಗೆ ಒಂದು ಜಗಳ ಆಗಿದೆ. ಸೊ ಅದು ಸೆಕೆಂಡ್ ಪ್ರೋಮೋ ಅಲ್ಲಿರೋಂಥದ್ದು. ಸೊ 3 ಟೀಮ್ ಇದೆ ಅಲ್ವಾ, ಯಾರ್ಯಾರು ಅಂತ ನೋಡೋದಾದರೆ ಫಸ್ಟ್ ರಿಷಾ ಅವ್ರ ಟೀಮಲ್ಲಿ ಗಿಲ್ಲಿ ಅವರಿದ್ದಾರೆ, ಕಾವ್ಯ ಅವರಿದ್ದಾರೆ, ಧ್ರುವಂತ್ ಅವರಿದ್ದಾರೆ, ಹಾಗೆ ಚಂದ್ರಪ್ರಭಾ ಅವರಿದ್ದಾರೆ. ಇವರು 5 ಜನದ್ದು ಒಂದು ಟೀಮ್ ಆಗಿದೆ. ರಾಘು ಅವರ ಟೀಮಲ್ಲಿ ಜಾನ್ವಿ ಅವರಿದ್ದಾರೆ, ರಾಘು ಅವರಿದ್ದಾರೆ, ಮಲ್ಲಮ್ಮ ಅವರಿದ್ದಾರೆ, ಹಾಗೆ ಧನುಷ್ ಅವರಿದ್ದಾರೆ ಮತ್ತು ಸ್ಪಂದನ ಅವರಿದ್ದಾರೆ. ಸೊ ಇದು ರಾಘು ಅವರ ಟೀಮ್. ಇನ್ನೊಂದು 3ನೇದು ಸೂರಜ್ ಅವರ ಟೀಮ್. ಸೂರಜ್ ಅವರ ಟೀಮಲ್ಲಿ ಸೂರಜ್ ಇದ್ದಾರೆ, ರಾಶಿಕಾ ಇದ್ದಾರೆ, ರಕ್ಷಿತಾ ಇದ್ದಾರೆ, ಅಭಿಷೇಕ್ ಅವರಿದ್ದಾರೆ, ಹಾಗೆ ಮಾಳು ಅವರಿದ್ದಾರೆ. ಸೊ ಇದು 3 ಟೀಮ್ ಆಗಿರೋವಂಥದ್ದು. ಸೊ ಇವಾಗ ಆ್ಯಸ್ ಪರ್ ಲೈವ್ ಎಲ್ಲ ನೋಡೋದಾದರೆ ಸೂರಜ್ ಅವರ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ತುಂಬ ಜಾಸ್ತಿ ಪಾಯಿಂಟ್ಸ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಸೊ ಸೂರಜ್ ಅವರು ನೋಡೋಕ್ಕೆ ಸ್ವಲ್ಪ ಸೈಲೆಂಟ್ ಅನ್ನೋ ಹಾಗಿದ್ರು ಬಟ್ ಆಟನ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಕೂಡ ಕಾಣ್ತಿದೆ. ಸೊ ಸೂರಜ್ ಅವರ ಟೀಮ್ ಆ್ಯಸ್ ಪರ್ ಲೈವ್ ಇಲ್ಲಿವರೆಗೂ ಆಡಿದ ಆಟಗಳಲ್ಲಿ ಸ್ವಲ್ಪ ಸ್ಟ್ರಾಂಗ್, ಒಂದು ಕೈ ಮೇಲೆ ಇರೋವಂಥದ್ದು ಸೂರಜ್ ಅವರ ಟೀಮ್. ಸೊ ನೋಡೋಣ, ಆಟ ಹೇಗಾದರೂ ಚೇಂಜ್ ಆಗ್ತಾ ಇರುತ್ತೆ, ಯಾವ ಥರ ಆಗುತ್ತೆ, ಯಾರು ಗೆಲ್ತಾರೆ ಅಂತ ನೋಡೋಣ. ಸೊ ಮುಂದಿನ ಅಪ್ಡೇಟ್ಸ್ಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೇಳ್ತಂಟಿಕೆ ಬಾಯ್.